Hello students, welcome back to my Shivkumar HB English Scholar channel. Today I am discussing about a question tags. Grammar topic question tags. Question tag ಅಲ್ಲಿ ಸ್ಟೂಡೆಂಟ್ಸ್ ಈ ವರ್ಷದ SSLC ಎಕ್ಸಾಮ್ ನಲ್ಲಿ 1 ಮಾರ್ಕಿಗೆ ಒಂದು ಕ್ವಶನ್ ಬರುತ್ತೆ. ಮಾಡೆಲ್ ಕ್ವಶನ್ ಪೇಪರ್ ಪ್ರಕಾರ ಯಾವ ರೀತಿ ಕ್ವಶನ್ ಬರಬಹುದು ಅಂತಕ್ಕಂತ ಒಂದು ಗೆಸ್ ಮೇಲೆ ಕ್ವಶನ್ ಗಳನ್ನ ನಾನು ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಎಲ್ಲಾ ತರದ ಕ್ವಶನ್ಗಳು ಇದೆ. ಎಲ್ಲಾ ತರದ ಹೆಲ್ಪಿಂಗ್ ವರ್ಬ್ಗಳು ಇದನ್ನ ಆಡ್ ಮಾಡಿ ನೆಗೆಟಿವ್ಸ್ ಅನ್ನ ಆಡ್ ಮಾಡಿ ನೆಗೆಟಿವ್ಸ್ ಐ ಮೀನ್ ನೆಗೆಟಿವ್ ಕ್ವಶನ್ಗಳು ಮತ್ತೆ ಪಾಸಿಟಿವ್ ಕ್ವಶನ್ಗಳು ಎಲ್ಲಾ ತರದ ಹೆಲ್ಪಿಂಗ್ ವರ್ಬ್ಗಳು ಸೆಂಟೆನ್ಸ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ಇರುವಂತಹ ಕ್ವಶನ್ಗಳು ವಿತೌಟ್ ಹೆಲ್ಪಿಂಗ್ ವರ್ಬ್ ಸೆಂಟೆನ್ಸ್ಗಳು ಎಲ್ಲಾನು ಕೂಡ ಕವರ್ ಮಾಡಿದ್ದೀನಿ. ಇಷ್ಟನ್ನ ನೀವು ಚೆನ್ನಾಗಿ ಓದ್ಕೊಂಡ್ರೆ ನಿಮಗೆ ಇದರಲ್ಲಿ 1 ಮಾರ್ಕ್ ಅನ್ನ ಕೇಳ್ತಾರೆ, ಒಂದು ಕ್ವಶನ್ ಕೇಳ್ತಾರೆ 1 ಮಾರ್ಕ್ಗೆ. ನಿಮಗೆ ಅಭ್ಯಾಸ ಮಾಡಿದ್ರೆ ತುಂಬಾ ಸುಲಭ ಆಗುತ್ತೆ. 1 ಮಾರ್ಕ್ ಅಂತ ಯಾವ್ದು ನೆಗ್ಲೆಕ್ಟ್ ಮಾಡಬಾರ್ದು. ಹನಿ ಹನಿ ಕುಡಿದ್ರೆ ಹಳ್ಳ ಅಂತೀವಲ್ಲ, ಹಾಗೆ ಪ್ರತಿಯೊಂದು ಒಂದೊಂದೇ ಮಾರ್ಕು ಗ್ರಾಮರ್ ಅಲ್ಲಿ ಬರುವಂತದ್ದು. ಎಲ್ಲವನ್ನೂ ಚೆನ್ನಾಗಿ ಓದ್ಕೊಂಡ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ಓಕೆನಾ? ಓಕೆ, ಲೆಟ್ ಅಸ್ ಕಂಟಿನ್ಯೂ. ಈ ವಿಡಿಯೋನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಆಲ್ ಅನ್ನ ಕೊಡಿ. ಹಾಗಿದ್ರೆ ಮಾತ್ರ ನಾನು ಅಪ್ಲೋಡ್ ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ನನ್ನ ಎಲ್ಲ ವಿಡಿಯೋಗಳು ಒಟ್ಟಿಗೆ ಒಂದೇ ಕಡೆ ಸಿಗುತ್ತೆ. ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆನಾ? ಓಕೆ, ಲೆಟ್ ಅಸ್ ಮೂವ್ ಆನ್ ಟು ದಿ ಫಸ್ಟ್ ಕ್ವಶನ್. Swami was faint with fear. Doesn't he? Wasn't he? Was he? Didn't he? ಯಾವ್ದು ಕರೆಕ್ಟ್ ನೋಡಿ. ನೀವು ಕ್ವಶನ್ ಟ್ಯಾಗ್ ಅಲ್ಲಿ ನಿಮ್ಗೆ ನಿಮ್ಮ ಟೀಚರ್ಸ್ ಹೇಳಿರ್ತಾರೆ ನೋಡಿ, ಹೆಲ್ಪಿಂಗ್ ವರ್ಬ್ ನ ನೀವು ಫಸ್ಟ್ ತಗೊಳ್ಬೇಕು. ವಾಸ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಹೌದಾ? ವಾಸ್ ಅನ್ನೋ ಹೆಲ್ಪಿಂಗ್ ವರ್ಬ್ ನ 2 ಕಡೆ ತಗೊಂಡಿದ್ದಾರೆ. ಫಸ್ಟ್ ಮಾಡ್ಬೇಕಾಗಿರೋ ಕೆಲಸ ಇದೆ. ನೀವು ಫಸ್ಟ್ ಪಾಯಿಂಟ್ ಹೆಲ್ಪಿಂಗ್ ವರ್ಬ್ ಇದ್ರೆ ಅದನ್ನ ತಗೋಬೇಕು. ಆಮೇಲೆ ಈ ಸೆಂಟೆನ್ಸ್ ಅಲ್ಲಿ ಎಲ್ಲಾದ್ರೂ ನಾಟ್ ಅನ್ನೋ ವರ್ಡ್ ಕಾಣ್ತಾ ಇದೆಯಾ? ಇಲ್ಲ. ಇಲ್ಲೆಲ್ಲೂ ನಾಟ್ ಅನ್ನೋ ವರ್ಡ್ ಕಾಣ್ಲಿಲ್ಲ ಅಂದ್ರೆ ನೀವು ನಾಟ್ ಅನ್ನ ತಗೋಬೇಕು. ವಾಸ್ ಮತ್ತು ನಾಟ್ ಎರಡನ್ನೂ ಸೇರಿಸಿ ನೀವು ಕಾಂಟ್ರಾಕ್ಟೆಡ್ ಫಾರ್ಮ್ ಅಲ್ಲಿ ಇಡಬೇಕು. ಇದು 3ನೇ ಸ್ಟೆಪ್. ಕಾಂಟ್ರಾಕ್ಟೆಡ್ ಫಾರ್ಮ್ ಅಂದ್ರೆ ವಾಸಂಟ್ ಅಂತ ಬರಿತೀವಲ್ಲ, ಅದು ಒಟ್ಟಿಗೆ ಬರೀಬೇಕು, ಬಿಡಿಸ್ಬಾರ್ದು. ಒಂದು ಅಪಾಸ್ಟ್ರೋಫಿ ಕಾಮ ಹಾಕ್ಬೇಕು. ಇಲ್ಲಿ NOT ಅನ್ನೋ ಜಾಗಕ್ಕೆ ಓ ಜಾಗಕ್ಕೆ ಅಪಾಸ್ಟ್ರೋಫಿ ಕಾಮ ಹಾಕ್ತೀರಾ, ಅದು ಕಾಂಟ್ರಾಕ್ಟೆಡ್ ಫಾರ್ಮ್ ಆಯ್ತು, ವಾಸಂಟ್ ಅಂತ. ಆಮೇಲೆ ಮತ್ತೆ ಸಬ್ಜೆಕ್ಟ್ ಹೋಗ್ತೀರಿ. ಸಬ್ಜೆಕ್ಟ್ ಏನಿದೆ ಅದನ್ನ ಇಲ್ಲಿಗೆ ತಗೋತೀರಾ, ಹೌದಾ? ಸಬ್ಜೆಕ್ಟ್ ಏನಿದೆ ಅದನ್ನ ಇಲ್ಲಿ ತಗೋತೀರಾ. ಆದ್ರೆ ಹೆಸರನ್ನೇ ತಗೋಬಾರ್ದು. ಇಲ್ಲಿ ನೌನ್ ಇದ್ರೆ ಪ್ರನೌನ್ ತಗೋಬೇಕು. ಇಲ್ಲಿ ಹಿ ಶಿ ಇಟ್ ಅಂತೀವಲ್ಲ, ಹಾಗೆ ತಗೋಬೇಕು. ಇಲ್ಲಿ ಹೆಸರಿದ್ರು ಕೂಡ ನೀವು ಹೆಸರು ತಗೋಬಾರ್ದು. ಇಲ್ಲಿ ಪ್ರನೌನೇ ಇದ್ರೆ ಅದೇ ಪ್ರನೌನ್ ಇಲ್ಲಿ ತಗೋತೀರಾ. ನೌನ್ ಇದ್ರೆ ಮಾತ್ರ ಪ್ರನೌನ್ಗೆ ಕನ್ವರ್ಟ್ ಮಾಡಬೇಕು. ಒಂದು ಕ್ವಶನ್ ಮಾರ್ಕ್ ಅನ್ನ ಇಡಬೇಕು. ಮಲ್ಟಿಪಲ್ ಚಾಯ್ಸ್ ಆಗಿರೋದ್ರಿಂದ ಅವರೇ ಕೊಟ್ಟಿರೋದ್ರಿಂದ ನೀವು ಈಸಿಯಾಗಿ ಪತ್ತೆ ಹಚ್ಬಹುದು. ನಾವ್ ಹೇಳೋ ಕರೆಕ್ಟ್ ಆಗಿ ಇನ್ಸ್ಟ್ರಕ್ಷನ್ಸ್ ಅನ್ನ ಕರೆಕ್ಟ್ ಆಗಿ ತಿಳ್ಕೊಳ್ತಾ ಹೋದ್ರೆ ಈಸಿಯಾಗಿ ಪತ್ತೆ ಹಚ್ಚಬಹುದು. ಓಕೆನಾ? ಗ್ರಾಮರ್ ರೂಲ್ ನಾವು ಕರೆಕ್ಟ್ ಆಗಿ ತಿಳ್ಕೊಳ್ಳಿ. Wasn't he? This is the right answer. Question number 2. He returned home from the club. Returned home. ನೀವಿಲ್ಲಿ ಏನ್ ಗಮನಿಸ್ಬೇಕಪ್ಪ ಅಂದ್ರೆ ವರ್ಬ್ ನ ಗಮನಿಸ್ಬೇಕು. ಮುಂಚೆ ಹೆಲ್ಪಿಂಗ್ ವರ್ಬ್ ನ ಗಮನಿಸಿದ್ರಿ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಇದ್ರೆ ಹೆಲ್ಪಿಂಗ್ ವರ್ಬ್ ನ ಗಮನಿಸ್ತೀರಿ. ವಾಸ್ ಅಂತ ಇತ್ತಲ್ಲ, ಗಮನಿಸಿದ್ರಿ. ಇಲ್ಲಿ ವಿತೌಟ್ ಹೆಲ್ಪಿಂಗ್ ವರ್ಬ್ ಇದು. ಹೆಲ್ಪಿಂಗ್ ವರ್ಬೇ ಇಲ್ಲ ಅಂದ್ರೆ ಏನ್ ಗಮನಿಸೋದು? ವರ್ಬ್ ಅಂತಕ್ಕಂಥ ವರ್ಡ್ ಅನ್ನ ಗಮನಿಸ್ಬೇಕು. ಅಂದ್ರೆ ಕ್ರಿಯಾಪದವನ್ನ ಗಮನಿಸಿ. ಕ್ರಿಯಾಪದ ಯಾವ ಟೆನ್ಸ್ ಅಲ್ಲಿ ಇದೆ? ರಿಟರ್ನ್ಡ್ ಅನ್ನೋದು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಪಾಸ್ಟ್ ಟೆನ್ಸ್ ಅಲ್ಲಿ ಇದ್ರೆ ನೀವು ಕ್ವಶನ್ ಟ್ಯಾಗ್ ಅಲ್ಲಿ ಡಿಡ್ ಅಂತ ತಗೋಬೇಕು ಫಸ್ಟ್, ಹೌದಾ? ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದ್ರೆ ಡೂ ಮತ್ತು ಡಸ್ ಎರಡರಲ್ಲಿ ಒಂದೊಂದು ತಗೋಬೇಕು. ಡೂ ಯಾವಾಗ ತಗೊಳ್ಳೋದು, ಡಸ್ ಯಾವಾಗ ತಗೊಳ್ಳೋದು ಅಂತ ನಾನು ನೆಕ್ಸ್ಟ್ ಕ್ವಶನ್ ಬಂದಾಗ ಹೇಳ್ತೀನಿ. ಈಗ ಇದು ಡಿಡ್ ತಗೊಳ್ಳುವಂಥದ್ದು ಪಾಸ್ಟ್ ಟೆನ್ಸ್. ಇಡಿ ಇದೆ ನೋಡಿ, ಈಸಿಯಾಗಿ ಪತ್ತೆ ಹಚ್ಚಬಹುದು ನೀವು. ಇದು ಪಾಸ್ಟ್ ಟೆನ್ಸ್ ಅಂತ. ಪಾಸ್ಟ್ ಟೆನ್ಸ್ ಇದ್ದಾಗ ಮೊದಲು ಡಿಡ್ ತಗೊಳ್ಳಿ. ಡಿಡ್ 2 ಕಡೆ ಇದೆ. ಇಲ್ಲಿ ನಾಟ್ ಎಲ್ಲೂ ಕಾಣ್ತಾ ಇಲ್ಲ ನಿಮ್ಗೆ ನೆಗೆಟಿವ್ ವರ್ಡ್.
ಹಂಗಾಗಿ ನೀವು ತಗೋಬೇಕು ಅದನ್ನ. ಅಲ್ಲಿಲ್ಲ ಅಂದ್ರೆ ತಗೋಬೇಕು, ಅಲ್ಲಿದ್ರೆ ತಗೋಬಾರ್ದು. ಎರಡನ್ನು ಡಿಡ್ ಮತ್ತೆ ನಾಟ್ ಎರಡೂ ಸೇರಿಸಿ ಕಾಂಟ್ರಾಕ್ಟೆಡ್ ಫಾರ್ಮ್ ಮಾಡಿದ್ರಿ, ಡಿಡಂಟ್ ಅಂತ. ಮತ್ತೆ ಹಿ ಅಲ್ಲಿ ಪ್ರಣವನ ಇದೆ, ಅದೇ ಪ್ರಣವನ ಇಲ್ಲಿ ತಗೋತೀವಿ. ಕ್ವಶನ್ ಮಾರ್ಕ್ ನ ಅವರು ಇಟ್ಟಿರ್ತಾರೆ, ಆಪ್ಷನ್ ಆಗಿರೋದ್ರಿಂದ ತೊಂದರೆ ಇಲ್ಲ. ಡಿಡಂಟ್ ಹಿ, ದಿಸ್ ಇಸ್ ದ ರೈಟ್ ಆನ್ಸರ್. ಈಸಿ ಅಲ್ವಾ ಸ್ಟೂಡೆಂಟ್ಸ್? ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಸ್ಕಿಪ್ ಮಾಡಬೇಡಿ ವಿಡಿಯೋನ ಮಧ್ಯೆ ಮಧ್ಯೆ. ಒಂದು ಕಡೆಯಿಂದ ಕೇಳಿಸ್ಕೊಳ್ಳಿ, ನೋಟ್ಸ್ ಮಾಡ್ಕೋತಾ ಹೋಗಿ. ನೋಟ್ಸ್ ಆಲ್ರೆಡಿ ಮಾಡಿದ್ರೆ ಕೇಳಿಸ್ಕೊಳ್ತಾ ಹೋಗಿ. ಒಂದ್ಸರಿ ಇಲ್ಲ, 2 ಸರಿ ಇಲ್ಲ, 3 ಸರಿ ಕೇಳಿ. ಒಂದೊಂದು ಮಾರ್ಕು ಕೂಡ ಇಂಪಾರ್ಟೆಂಟ್ ನಿಮ್ಮ ಭವಿಷ್ಯದಲ್ಲಿ. ಕೆಲವರು 1 ಮಾರ್ಕ್ ಅಲ್ಲಿ ಪಾಸ್ ಅನ್ನ ಕಳ್ಕೊಂಡಿದ್ದಾರೆ, 1 ಮಾರ್ಕ್ ಅಲ್ಲಿ ಡಿಸ್ಟಿಂಕ್ಷನ್ ಕಳ್ಕೊಂಡಿದ್ದಾರೆ, 1 ಮಾರ್ಕ್ ಅಲ್ಲಿ ರ್ಯಾಂಕ್ ಅನ್ನು ಕಳ್ಕೊಂಡಿದ್ದಾರೆ, 1 ಮಾರ್ಕ್ ಅಲ್ಲಿ ಇವೆಲ್ಲವೂ ಏನು ಜಾಬನ್ನೇ ಕಳ್ಕೊಂಡಿದ್ದಾರೆ. ಅಂತ ಪರಿಸ್ಥಿತಿ ಬರಬಾರದು ನಮ್ಮ ಸ್ಟೂಡೆಂಟ್ಸ್ ಯಾರಿಗೂ. ಓಕೆ, ಕ್ವಶನ್ ನಂಬರ್ 3. ಬಲೇಶ್ವರ್ ಹ್ಯಾಸ್ ಎ ಡಿಫರೆಂಟ್ ಸ್ಟೋರಿ. ಯಾವ್ದಿದೆ? ಹ್ಯಾಸ್ ಅನ್ನೋದು ಪೊಸೆಸಿವ್ ಕೇಸ್. ಇಲ್ಲಿ ಪೊಸೆಸಿವ್ ಕೇಸ್ ಇದೆ. ಪೊಸೆಸಿವ್ ಕೇಸ್ ಇದ್ರೂ ಕೂಡ ನೀವು ಇದನ್ನೇ ಹೆಲ್ಪಿಂಗ್ ವರ್ಬು ಆಗುತ್ತೆ, ಪೊಸೆಸಿವ್ ಕೇಸು ಆಗುತ್ತೆ. ಇಲ್ಲಿ ಮಾತ್ರ ಪೊಸೆಸಿವ್ ಕೇಸ್ ಆಗುತ್ತೆ. ಇದು ಹ್ಯಾಸ್, ಅದೇ ಹ್ಯಾಸ್ ಅನ್ನ ತಗೊಳ್ಬಹುದು. ಇಲ್ಲಿ ಕ್ವಶನ್ ಟ್ಯಾಗ್ ಏನ್ ಪ್ರಾಬ್ಲಮ್ ಬರಲ್ಲ. ಹ್ಯಾಸ್ ಅನ್ನ ನೀವು ಇಲ್ಲಿ ತಗೊಳ್ಳಿ. ಎಲ್ಲಿ ತಗೊಳ್ತೀರಾ ನೋಡಿ, ಹ್ಯಾಸ್ ಎಲ್ಲ 2 ಕಡೆ ಇದೆ, ಹೌದಲ್ವಾ? ಈ ಹ್ಯಾಸನ್ನ ತಗೊಂಡ್ರಿ. ನೆಕ್ಸ್ಟ್ ಮಾಡ್ಬೇಕಾದ್ರೆ ಕೆಲಸ ಏನಂತ ಹೇಳಿದೀನಿ, ಇಲ್ಲೆಲ್ಲೂ ನಾಟ್ ಅಂತ ಇಲ್ಲ ಅಂದ್ರೆ ನೀವು ನಾಟ್ ಅನ್ನು ತಗೋಬೇಕು. ಒಂದ್ ವೇಳೆ ನಾಟ್ ಇದ್ದಿದ್ರೆ ನೀವು ತಗೋಬಾರ್ದು, ಇಲ್ಲಿಗೆ ಬರ್ತಿದ್ವಿ. ಹೌದಾ? ಎರಡನ್ನು ಸೇರಿಸಿ ಕಾಂಟ್ರಾಕ್ಟೆಡ್ ಮಾಡಿದ್ರಿ. ಓಕೆ, ಬಲೇಶ್ವರ್ ಅನ್ನೋದು ಒಬ್ಬ ಹುಡುಗ, ಹಾಗಾಗಿ ನಾನು ಹಿ ಅಂತ ಮಾಡಿದ್ದೀನಿ. ಹೌದಾ? ಎಸ್, ದಿಸ್ ಇಸ್ ದ ರೈಟ್ ಆನ್ಸರ್. ನೋಡಿ, ಒಂದ್ ವೇಳೆ ಇಲ್ಲಿ ಹ್ಯಾಸ್ ನಾಟ್ ಎ ಡಿಫರೆಂಟ್ ಸ್ಟೋರಿ ಅಂತ ಇದ್ದಿದ್ರೆ, ಈ ಜಾಗದಲ್ಲಿ ನಾಟ್ ಅಂತ ಇದ್ದಿದ್ರೆ, ಹ್ಯಾಸ್ ನಾಟ್ ಅಂತ ನೀವು ಇದಾಗ್ತಿತ್ತು. ಆಗ ನೀವು ತಗೋಬಾರ್ದು. ಇಲ್ಲಿ ನಾಟ್ ಅಂತ ಇದ್ರೆ ನೀವು ತಗೋಬಾರ್ದು ನಾಟ್ ಅನ್ನ. ಇಷ್ಟೇ ಡಿಫರೆನ್ಸ್. ಓಕೆನಾ? ತುಂಬಾ ಈಸಿ. ಬಟ್ ಯಾಕೋ ಸ್ಟೂಡೆಂಟ್ಸ್ ಕನ್ಫ್ಯೂಷನ್ ಮಾಡ್ಕೊಂಡು ಇದನ್ನ ಅದಕ್ಕೆ ಹಾಕ್ತಾರೆ, ಅದನ್ನ ಇದಕ್ಕೆ ಹಾಕ್ತಾರೆ, ಏನೇನೋ ಮಾಡ್ತಾರೆ. ಹೌದಲ್ವಾ? ಹಂಗ್ ಮಾಡಬಾರ್ದು. ಓಕೆ, ಕ್ವಶನ್ ನಂಬರ್ 4. ರಮೇಶ್ ಇಸ್ ಎ ಫಾರ್ಮರ್. ಹೆಲ್ಪಿಂಗ್ ವರ್ಬ್ ಯಾವ್ದಿಲ್ಲಿ? ಈಸ್, ಬಿ ವರ್ಬ್ ಇದು. ಈಸ್ ಎ ಫಾರ್ಮರ್. ಈಸ್ ಅನ್ನ ತಗೊಳ್ತೀರಿ. ಹೌದಾ? ಈಸ್ ಎಷ್ಟರಲ್ಲಿದೆ? 2ರಲ್ಲೂ ಇದೆ. ಇಲ್ಲಿ ನಾಟ್ ಇಲ್ಲ ಅಂದ್ರೆ ನೀವು ನಾಟ್ ತಗೊಳ್ಳಿ ಅಂತ ನಾನು ಹೇಳಿದ್ದೀನಿ. ರಮೇಶ್ ಅನ್ನೋನಿಗೆ ಹೀ ಮಾಡ್ಕೊಳ್ಳಿ, ಪ್ರನೌನ್ ಮಾಡ್ಕೊಳ್ತೀರಾ. ಇಷ್ಟೇ ನೋಡಿ, ಎಷ್ಟು ಈಸಿ. ಕ್ವಶನ್ ನಂಬರ್ 5. ಅಂದ್ರೆ ಎಲ್ಲವೂ ಇದೇ ತರ ಇರಲ್ಲ, ಕ್ವಶನ್ ಡಿಫ್ರೆಂಟ್ ಆಗಿ ಬರುತ್ತೆ. ಮುಂದೆ ಹೋಗ್ತಾ ನಿಮಗೆ ಅರ್ಥ ಆಗುತ್ತೆ. ನೋಡಿ, ಇದು ಡಿಫ್ರೆಂಟ್ ಆಗಿ ಬಂತು ಕ್ವಶನ್. ರಾಣಿ ನೆವರ್ ಡ್ರೈವ್ಸ್ ಎ ಕಾರ್. ರಾಣಿ ನೆವರ್ ಡ್ರೈವ್ಸ್ ಎ ಕಾರ್. ನೋಡಿ, ನೆವರ್ ಡ್ರೈವ್ಸ್ ಎ ಕಾರ್. ನೆವರ್ ಅನ್ನೋದು ನೆಗೆಟಿವ್ ವರ್ಡ್ ವಿದ್ಯಾರ್ಥಿಗಳೇ, ನೆನಪಿಟ್ಕೊಳ್ಳಿ. ನೆಗೆಟಿವ್ ವರ್ಡ್ ಅಂದ್ರೆ ನಾಟ್ ಒಂದೇ ಬರಬೇಕು ಅಂತ ಏನಿಲ್ಲ. ನಾಟ್ ಜೊತೆ ನಾಟ್ ಇರೋ ಜಾಗದಲ್ಲಿ ನೆವರ್ ಬಂದ್ರು ಅದು ಕೂಡ ನೆಗೆಟಿವ್ ಸೆಂಟೆನ್ಸ್. ರೇರ್ಲಿ ಅಂತ ಬಂದ್ರು ನೆಗೆಟಿವ್ ಸೆಂಟೆನ್ಸ್, ಸೆಲ್ಡಮ್ ಅಂತ ಬಂದ್ರು ನೆಗೆಟಿವ್ ಸೆಂಟೆನ್ಸ್, ನಥಿಂಗ್ ಅಂತ ಬಂದ್ರು ನೆಗೆಟಿವ್ ಸೆಂಟೆನ್ಸ್, ನೋಬಡಿ ಅಂತ ಬಂದ್ರು ನೆಗೆಟಿವ್ ಸೆಂಟೆನ್ಸ್, ಅನ್ ಅಂತ ಬಂದ್ರು ಕೂಡ ನೆಗೆಟಿವ್ ಸೆಂಟೆನ್ಸ್. ಅನ್ ಹೇಗ್ ಬರ್ಬೋದು? ಫಾರ್ ಎಕ್ಸಾಂಪಲ್ ಅನ್ಫೇರ್, ಅನ್ಹ್ಯಾಪಿ, ಆ ತರ ಬಂದ್ರು ನೆಗೆಟಿವ್ ಸೆಂಟೆನ್ಸ್. ಅದು ಹಾರ್ಡ್ಲಿ ಬಂದ್ರು ನೆಗೆಟಿವ್ ಸೆಂಟೆನ್ಸ್, ಬೇರ್ಲಿ ಬಂದ್ರು ನೆಗೆಟಿವ್ ಸೆಂಟೆನ್ಸ್. ನೆನ್ಪಿಟ್ಕೋಬೇಕು ಮಕ್ಳೇ. ಆಮೇಲೆ ಎಲ್ಲೋ ಒಂದ್ ಕಡೆ ನಥಿಂಗ್ ಅಂತ ಬಂದಿರುತ್ತೆ, ನೀವು ಅಲ್ಲಿ ನೆಗೆಟಿವ್ ಅಲ್ಲ ಅಂತ ತಿಳ್ಕೊಬಾರ್ದು. ನನಗೆ ಹೇಳಿರುವಂತ ವರ್ಡ್ಸ್ ಗಳನ್ನ ನೆನ್ಪಿಟ್ಕೊಳ್ಳಿ, ಬರ್ದಿಟ್ಕೊಳ್ಳಿ. ನೆವರ್, ನಾಟ್, ರೇರ್ಲಿ, ಸೆಲ್ಡಮ್, ನಥಿಂಗ್, ನೋಬಡಿ, ಹಾರ್ಡ್ಲಿ, ಬೇರ್ಲಿ, ಜೊತೆಗೆ ಅನ್. ಅನ್ ಅಂದ್ರೆ ಐ ಮೀನ್ ಅನ್ಫೇರ್, ಅನ್ಹ್ಯಾಪಿ,
ಜೊತೆಗೆ ಸೇರಿಸ್ತೀವಲ್ಲ ಪ್ರಿಫಿಕ್ಸ್ ನ ಆ ತರ ಅಪೋಸಿಟ್ ಮಾಡಕ್ಕೋಸ್ಕರ ಅದು ಕೂಡ ನೆಗೆಟಿವ್. ಅಂತ ಟೈಮಲ್ಲಿ ನೀವು ಇಲ್ಲಿ ನಾಟನ್ನ ತಗೋಬಾರ್ದು ಆನ್ಸರ್ ಮಾಡುವಾಗ. ಓಕೆನಾ? ಎಸ್, ಲೆಟ್ ಅಸ್ ಮೂವ್. ಈಗ ನೆವರ್ ಡ್ರೈವ್ಸ್ ಇದೆ. ಡ್ರೈವ್ಸ್ ಅನ್ನೋದು ಮೇನ್ ವರ್ಬ್, ಹೆಲ್ಪಿಂಗ್ ವರ್ಬ್ ಇಲ್ಲ. ಯಾವ ಹೆಲ್ಪಿಂಗ್ ವರ್ಬ್ ತಗೊಳ್ಳೋದು ಅನ್ನೋ ಪ್ರಶ್ನೆ. ಈಗ ಮುಂಚೆ ನೀನು ಪಾಸ್ಟ್ ಟೆನ್ಸ್ ಇದ್ದಾಗ ಡಿಡ್ ತಗೊಳ್ಳಿ ಅಂತ ಹೇಳಿದ್ದೆ. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದ್ದಾಗ ಏನ್ ತಗೋಬೇಕೀಗ ನೀವು? ಡೂ ಮತ್ತೆ ಡಸ್ ಎರಡರಲ್ಲಿ ಒಂದ್ ತಗೋಬೇಕು. ಡೂ ಮತ್ತೆ ಡಸ್ ಎರಡೂ ಕೂಡ ಪ್ರೆಸೆಂಟೇ. ಎರಡರಲ್ಲಿ ಯಾವ್ದು ತಗೊಳ್ಳೋದು ಅಂತ ಈಗ ಕನ್ಫ್ಯೂಷನ್ ನಿಮಗೆ. ನೋಡಿ, ಡ್ರೈವ್ಸ್ ಅಂತ ಬಂದಿದ್ರೆ ನೀವು ಡಸ್ ತಗೊಳ್ಳಿ, ಬರೀ ಡ್ರೈವ್ ಅಂತ ಬಂದಿದ್ರೆ ಡೂ ತಗೊಳ್ಳಿ, ಅಷ್ಟೇ, ಇನ್ನೇನಿಲ್ಲ. ವರ್ಬ್ಗೆ ಪ್ಲಸ್ ಎಸ್ ಸೇರ್ಕೊಂಡಿದ್ರೆ ನೀವು ಡೂಗೆ ಎಸ್ ಸೇರ್ಕೊಂಡಿರುವಂತಹ ಡಸ್ ನ ತಗೊಳ್ಳಿ. ಎಸ್ ಇಲ್ಲ ಅಂದ್ರೆ ಬರೀ ಡ್ರೈವೇ ಇದ್ರೆ, ಡ್ರೈವ್ ಅನ್ನೋ ವರ್ಡ್ ಮಾತ್ರ ಇದ್ರೆ ನೀವು ಇಲ್ಲಿ ಡೂ ತಗೊಳ್ಳಿ. ಇಷ್ಟೇ ಡಿಫ್ರೆನ್ಸ್. ನೋಡಿ, ಸಣ್ಣ ಡಿಫ್ರೆನ್ಸ್ ಇದ್ರೂ ಕೂಡ ಮರ್ತು ಬಿಡ್ತೀರಾ ನೀವು, ಮರಿಬಾರದು. ಡಸ್ ತಗೊಂಡ್ರಿ, ಓಕೆ. ಇಲ್ಲಿ ನಾಟ್ ಅಂತ, ಇಲ್ಲಿ ನೆವರ್ ಇರೋದ್ರಿಂದ ನಾಟ್ ಅಂತಾನೆ ಅರ್ಥ, ಹಾಗಾಗಿ ನೀವು ಇಲ್ಲಿ ನಾಟ್ ತಗೊಳ್ಳೋ ಹಾಗಿಲ್ಲ. ಇನ್ನು ರಾಣಿ ಅಂತ ಇರೋದಕ್ಕೆ ನೀವು ಶಿ ತಗೊಂಡ್ರಿ, ಡಸ್ ಶಿ. ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಕ್ವಶನ್ ನಂಬರ್ 6. ಹರ್ಷ ಸ್ಪೀಕ್ಸ್ ಇಂಗ್ಲಿಷ್ ವೆಲ್. ನೋಡಿ, ಸ್ಪೀಕ್ಸ್ ಇದು ಪ್ರೆಸೆಂಟ್ ಟೆನ್ಸ್ ವರ್ಬ್. ಈಗ ಹಿಂದೆ ಹೇಳಿದ್ನಲ್ಲ ಅದೇ ತರ ಇದೆ, ಎಸ್ ಸೇರ್ಕೊಂಡಿದೆ ನೋಡಿ, ಸ್ಪೀಕ್ಸ್ ಅಂತ. ಪ್ರೆಸೆಂಟ್ ಟೆನ್ಸ್ ವರ್ಬಲ್ಲಿ ಡೂ ಮತ್ತೆ ಡಸ್ ಅಂತ ಹೇಳಿದೀನಿ, ನೀವು ಡಸ್ ತಗೊಳ್ಳಿ. ಯಾಕೆಂದ್ರೆ ಇಲ್ಲಿ ಎಸ್ ಸೇರ್ಕೊಂಡಿದೆ ವರ್ಬ್ಗೆ. ಡಸ್ ನೆಗೆಟಿವ್ ಇಲ್ಲ ಅಲ್ವಾ? ಇಲ್ಲೆಲ್ಲೂ ನೆಗೆಟಿವ್ ಕಾಣ್ತಾ ಇಲ್ಲ ಅಂದ್ರೆ ನೀವು ನೆಗೆಟಿವ್ ತಗೋಬೇಕು. ಇಲ್ಲಿ ನೆಗೆಟಿವ್ ತಗೊಂಡಿಲ್ಲ ಅಂದ್ರೆ ಇದು ಬೇಡ. ನೆಗೆಟಿವ್ ತಗೊಂಡ್ರದಕ್ಕೆ ಹೋಗಿ, ಎಸ್ ಇದಕ್ಕೆ ಹೋಗಿ. ಹೌದಾ? ಇನ್ನು ಹರ್ಷ ಅಂತ ಇರೋದಕ್ಕೆ ಹೀ ತಗೋಬೇಕು, ಹೀ ಮಾಡಿದೀವಿ. ದಿಸ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 7. ಶಿ ಡಿಡಂಟ್ ವರ್ಕ್ ಹಾರ್ಡ್. ಡಿಡಂಟ್ ವರ್ಕ್ ನೆಗೆಟಿವ್ ಅಲ್ಲಿ ಅವರೇ ಡಿಡ್ ಕೊಟ್ಬಿಟ್ಟಿರ್ತಾರೆ. ಡಿಡಂಟ್ ವರ್ಕ್ ಅನ್ನುವಾಗ ಪಾಸ್ಟ್ ಟೆನ್ಸ್ ಅಲ್ಲಿ ಮಾತ್ರ ಕೊಟ್ಟಿರಲ್ಲ, ಶಿ ವರ್ಕ್ಡ್ ಹಾರ್ಡ್ ಅಂತ ಕೊಟ್ಟಿರ್ತಾರೆ. ಅವಾಗ ನೀವು ಡಿಡ್ ಅಂತ ತಗೋಬೇಕಾಗುತ್ತೆ. ಬಟ್ ಈ ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ಡಿಡ್ ಅವರೇ ಕೊಡ್ತಾರೆ ಪಾಸ್ಟ್ ಟೆನ್ಸ್ ಅಲ್ಲಿ. ಹಂಗಾಗಿ ನೀವೇನು ಕಸರತ್ ಮಾಡೋ ಅವಶ್ಯಕತೆ ಇಲ್ಲ. ಸೇಮ್ ಹೆಲ್ಪಿಂಗ್ ವರ್ಬ್ ನ ತಗೋತೀರಿ, ಡಿಡ್. ಎರಡೂ ಕಡೆ ಡಿಡ್ ಇದೆ. ನಾಟ್ ತಗೋಬೇಕೋ ಬೇಡವಾ ಅಂತ ಇಲ್ಲಿ ಡಿಸೈಡ್ ಮಾಡಿ. ಇಲ್ಲಿ ನಾಟ್ ಇದ್ರೆ ತಗೋಬೇಡಿ, ಬೇಡ ಇಲ್ಲಿಗೆ ಬನ್ನಿ. ಇನ್ನು ಶೀ ಇದೆ, ಶೀನೇ ತಗೋಬಹುದು. ಹೌದಾ? ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 8. Priya stood up and stared at me. Stood up and stared at me. ಮೊದಲನೇದೇ ತಗೊಳ್ಳಿ, ಎರಡು ಸೇಮ್ ಅಲ್ಲಿ ಇರುತ್ತೆ, ಸೇಮ್ ಟೆನ್ಸ್ ಅಲ್ಲೇ. ಮೊದಲನೇದೇ ತಗೊಳ್ಳಿ, ಪರವಾಗಿಲ್ಲ. ಸ್ಟುಡ್ ಪಾಸ್ಟ್ ಟೆನ್ಸ್, ಸ್ಟ್ಯಾಂಡ್, ಸ್ಟುಡ್ ನೋಡಿ ಪಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸ್ ಇದ್ದಾಗ ನಾನು ಏನ್ ತಗೊಳ್ಳಿ ಅಂತ ಹೇಳಿದೀನಿ? ಡಿಡ್ ತಗೊಳ್ಳಿ ಅಂತ ಹೇಳಿದೀನಿ. ಹೆಲ್ಪಿಂಗ್ ವರ್ಬ್ ಇಲ್ಲದೆ ಇದ್ದಾಗ, ಇಲ್ಲಿ ಹೆಲ್ಪಿಂಗ್ ವರ್ಬ್ ಇರಲ್ಲ ಆಗ, ಅಂತ ಟೈಮಲ್ಲಿ ಡಿಡ್, ಡೂ, ಡಸ್ ಅಂತ ಹೇಳಿದ್ದೆ. ಪಾಸ್ಟ್ ಟೆನ್ಸ್ ಇರೋದ್ರಿಂದ ಡಿಡ್. ನೆಗೆಟಿವ್ ಎಲ್ಲಾದ್ರೂ ಇದೆಯಾ? ನೋ, ನೆಗೆಟಿವ್ ತಗೊಳ್ಳಿ. ಓಕೆ, ಪ್ರಿಯಾ ಅಂತ ಇದೆ, ಶಿ ಮಾಡಿ, ಅದನ್ನ ಅವಳು ಅಂತ ಮಾಡಿ. ದಿಸ್ ಇಸ್ ದ ರೈಟ್ ಆನ್ಸರ್. ಎಷ್ಟು ಈಸಿ ನೋಡಿ. ಕ್ವಶನ್ ನಂಬರ್ 9. ಐ ಆಮ್ ಎ ಟೀಚರ್. ಈಗ ನೋಡಿ, ಇಲ್ಲಿ ಆಮ್ ಇದೆ, ಹೆಲ್ಪಿಂಗ್ ವರ್ಬ್. ಇದು ಎಕ್ಸೆಪ್ಷನ್ ಕೇಸು, ಸ್ವಲ್ಪ ನೀಟಾಗಿ ಕೇಳಿಸ್ಕೊಳ್ಳಿ, ಗಮನ ಇಟ್ಟು. ನೀವೇನ್ ಮಾಡ್ಬಿಡ್ತೀರಾ? ಸಡನ್ ಆಗಿ ಆಮ್ ತಗೋತೀರಾ. ಇಲ್ಲ ಆಮ್ ಇತ್ತಲ್ಲ, ಹೆಲ್ಪಿಂಗ್ ವರ್ಬ್ ತಗೊಳ್ಳಿ ಅಂತ ಹೇಳಿದಾರೆ ಸರ್, ತಗೊಂಡ್ಬಿಡೋಣ ಅಂತ ತಗೋತೀರಾ. ಆಮೇಲೆ ನಾಟ್ ಇಲ್ಲ, ನಾಟ್ ತಗೊಂಡ್ಬಿಡೋಣ ಅಂತೀರಿ. ಓಕೆ, ಐ ಇದೆ, ಐ ತಗೊಳ್ಳೋಣ, ಓಕೆ ಅಂತೀರ. ಬಟ್ ಇಟ್ ಇಸ್ ರಾಂಗ್ ಚಿಲ್ಡ್ರನ್. ಇದು ಎಕ್ಸೆಪ್ಷನ್ ಕೇಸು. ಇಂಥ ಎಕ್ಸೆಪ್ಷನ್ ಕೇಸಲ್ಲಿ ಇಂಗ್ಲಿಷ್ ಗ್ರಾಮರ್ ರೂಲ್ ಅಲ್ಲಿ ಐ ಆಮ್ ಎ ಟೀಚರ್ ಅಂತ ಬಂದ್ರೆ, ಆಮ್ ಬಂದ್ರೆ, ಐ ಪಕ್ಕ ಆಮ್ ಬಂದ್ರೆ, ನಾಟ್ ಇಲ್ಲ ಅಂದ್ರೆ ನೀವು ಅಮೆಂಟ್ ಐ ಅಂತ ಬರೀಬಾರದು. ನಾವು ಮೇಲ್ಗಡೆ ಹೇಳ್ಕೊಟ್ಟಿರೋ ರೂಲ್ಸ್ ಪ್ರಕಾರ ಇದು ಓಕೆ.
ಬಟ್ ಗ್ರಾಮರ್ ರೂಲ್ ಅಲ್ಲಿ ಈ ತರ ಬರೀಬಾರದು ಅಂತ ಹೇಳಿದೆ. ಹಂಗಾಗಿ ನೀವು ಇದನ್ನ ಅರಂಟ್ ಐ ಅಂತ ಮಾಡ್ಕೋಬೇಕು. ಇನ್ನೇನು ಡಿಫ್ರೆನ್ಸ್ ಇಲ್ಲ. ಆಮ್ ಅನ್ನೋ ಜಾಗದಲ್ಲಿ ನೀವು ಆರ್ ಅಂತ ಮಾಡ್ಕೋತೀರಾ. ಪಕ್ಕದಲ್ಲಿ ನಾಟಿರುವಾಗ ಮಾತ್ರ ಮಾಡ್ಕೋಬೇಕು ಅರಂಟ್ ಐ ಅಂತ. ಅಮಂಟ್ ಐ ಬದಲು ಅರಂಟ್ ಐ ಮಾಡ್ತೀರಾ ಅಷ್ಟೇ. ಆದ್ರೆ ನಾಟ್ ಇಲ್ದೇ ಇದ್ದಾಗ ಮಾತ್ರ ಅರಂಟ್ ಮಾಡ್ಕೋಬಾರ್ದು. ಇಲ್ಲೇನಾದ್ರೂ ನಾಟ್ ಕೊಟ್ಟಿದ್ರೆ ಆಮೈ ಅಂತಾನೆ ಹಾಕಿ. ನೆಗೆಟಿವ್ ಕ್ವಶನ್ ಟ್ಯಾಗ್ ಮಾಡುವಾಗ ಮಾತ್ರ ಅಮಂಟ್ ಐ ಬದಲು ಅರಂಟ್ ಐ ಮಾಡಿ. ಇದೊಂದೇ ಈ ತರ ಚೇಂಜ್ ಆಗೋದು, ಬೇರೆ ಯಾವ್ದು ಚೇಂಜ್ ಆಗಲ್ಲ. ಇದನ್ನ ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೋಡ್ರ, ಎಷ್ಟೇ ಕಲ್ತ್ರು ಇಂಥ ಜಾಗದಲ್ಲಿ ಮಿಸ್ ಆಗ್ಬಿಡುತ್ತೆ. ಪ್ರತಿಯೊಂದನ್ನು ಚೆನ್ನಾಗಿ ಕೇಳಿಸ್ಕೊಳ್ಳಿ ಅನ್ನೋದು ಅದಕ್ಕೆ. ಮತ್ತೆ ವಿದ್ಯಾರ್ಥಿಗಳು ಏನ್ ಮಾಡ್ತೀರಿ, ಪ್ರತಿಯೊಂದನ್ನು ಕೇಳಿಸ್ಕೊಳ್ಳಲ್ಲ. 2-3 ಗೊತ್ತಾದ ತಕ್ಷಣ ಗೊತ್ತಾಯ್ತು ಅಂದ್ಬಿಡ್ತೀರಿ. ನೋ, ಪ್ರತಿಯೊಂದು ಕೇಳಿಸ್ಕೊಳ್ಳಿ. ಒಂದೊಂದು ಕ್ವಶನ್ ಕೂಡ ಡಿಫ್ರೆಂಟ್ ಆಗಿರ್ತದೆ. ಕ್ವಶನ್ ನಂಬರ್ 10, ಲೆಟ್ ಅಸ್ ನೋ ವಿತ್ ದ ಟ್ರೂತ್ ನೌ. ನೋಡಿ, ಇದೊಂಥರ ರೂಲ್ ಬಂತೀಗ, ಡಿಫ್ರೆಂಟ್ ಇದೆ ನೋಡಿ. ಲೆಟ್ ಅಸ್ ನೋ ದ ಟ್ರೂತ್ ನೌ. ಇಲ್ಲಿ ಲೆಟ್ ಅಂತ ಬಂದ ತಕ್ಷಣ ಅಸ್ ಅಂತ ಇದ್ರೆ, ಲೆಟಸ್ ಅಂತ ಬಂದ್ರೆ ನೀವು ಶಾಲ್ ವಿ ತಗೋಬೇಕು. ಶಾಲ್ ವಿ ತಗೊಳ್ಬೇಕು. ಲೆಟ್ ಅಸ್ ನೋ ದ ಟ್ರೂತ್. ಲೆಟಸ್ ಇಂದ ಸ್ಟಾರ್ಟ್ ಆದ್ರೆ ಶಾಲ್ ವಿ ಹಾಕ್ತಾ ಇರಿ. ನೀವೇನು ನೋಡಕ್ ಹೋಗ್ಬೇಡಿ. ಅಲ್ಲಿ ಯಾವುದೇ ನೀವು ಟೆನ್ಸ್ ಅನ್ನ ನೋಡಕ್ ಹೋಗ್ಬೇಡಿ, ಯಾವುದೇ ಹೆಲ್ಪಿಂಗ್ ವರ್ಬ್ ನ ನೋಡಕ್ ಹೋಗ್ಬೇಡಿ, ಯಾವುದೇ ವರ್ಬ್ ನ ನೋಡಕ್ ಹೋಗ್ಬೇಡಿ. ಲೆಟಸ್ ಅಂದ ತಕ್ಷಣ ಶಾಲ್ ವಿ. ಓಕೆನಾ? ನೆಕ್ಸ್ಟ್ ಕ್ವಶನ್ ನಂಬರ್ 11, ಹಿ ವಿಲ್ ಕಮ್ ವಿತ್ ಮೀ. ವಿಲ್ ಬಂದಿದೆ, ಇದೇ ವಿಲ್ ನ ಇಲ್ಲಿ ತಗೋತೀನಿ. ಹೌದಾ? ಓಕೆ, ತಗೊಂಡಿರೋಣ. ಫಸ್ಟ್ ನಾಟ್ ಎಲ್ಲಾರು ಇದೆಯಾ? ಇಲ್ಲ. ನಾಟ್ ಇಲ್ಲ ಅಂದ್ರೆ ವಿಲ್ ಪಕ್ಕ ನಾಟ್ ಬೇಕಲ್ಲ. ವಿಲ್ ಪಕ್ಕ ನಾಟ್ ಹಾಕಿ ಅದನ್ನ ಕಾಂಟ್ರಾಕ್ಟೆಡ್ ಫಾರ್ಮ್ ತಂದ್ರೆ ವೋಂಟ್ ಆಗುತ್ತೆ. ನೋಡಿ, ಇದೊಂಥರ ಡಿಫ್ರೆಂಟ್ ಇದೆ. ನೀವು ವಿಲ್ ನಾಟ್, ವಿಲ್ ಅಂಟ್ ಅಂತ ಏನು ಬರಿಬಾರ್ದು, ವೋಂಟ್. ಇನ್ನು ಹೀ ಇದೆ, ಹೀ ಕಡೆ ತಗೊಂಡ್ರಿ. ದಿಸ್ ಇಸ್ ದ ರೈಟ್ ಆನ್ಸರ್. ಎಷ್ಟು ಚೆನ್ನಾಗಿದೆ ನೋಡಿ. ಗ್ರಾಮರ್ ಕಲ್ತ್ರೆ ಎಷ್ಟು ಈಸಿ, ಕಲಿಲ್ಲ ಅಂದ್ರೆ ಮಾತ್ರ ಕಷ್ಟ ಇದೆ. ಕ್ವಶನ್ ನಂಬರ್ 12, ರಾಗಿಣಿ ಕ್ಯಾನ್ ಸ್ಪೀಕ್ ಫ್ಲೂಯೆಂಟ್ಲಿ. ನೋಡಿ, ಕ್ಯಾನ್ ಹೆಲ್ಪಿಂಗ್ ವರ್ಬ್ ಇದೆ. ಕ್ಯಾನ್ ತಗೊಳ್ತೀರಾ? ಎರಡು ಕಡೆ ಕ್ಯಾನ್ ಇದೆ ನೋಡಿ, ಕ್ಯಾನ್. ಇನ್ನು ನಾಟ್ ಇದೆಯಾ ಇಲ್ಲೆಲ್ಲಾದ್ರೂ? ನೆಗೆಟಿವ್ ವರ್ಡ್ ಎಲ್ಲೂ ಇಲ್ಲ. ಸೊ ನೀವು ನೆಗೆಟಿವ್ ವರ್ಡ್ ತಗೋಬೇಕು. ರಾಗಿಣಿ ಅನ್ನೋಳು ಹುಡುಗಿ, ನೀವು ಶೀ ಮಾಡ್ಕೋಬೇಕು, ಅದನ್ನ ಪ್ರನೌನ್ ಮಾಡ್ಕೋಬೇಕು. ಮುಗಿದೋಯ್ತು. ದಿಸ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 13, Manjula had gone to school even during the pandemic. Yes, had helping verb ಇದೆ, had gone. ಎರಡರಲ್ಲಿ had ಇದೆ ನೋಡಿ. ನೆಗೆಟಿವ್ ವರ್ಡ್ ಈಗ ಆಲ್ರೆಡಿ ಹೇಳಿದ್ನಲ್ಲ, ನೆವರ್, ನಾಟ್, ರೇರ್ಲಿ, ನೋಬಡಿ, ಸೆಲ್ಡಮ್, ಬೇರ್ಲಿ, ನಥಿಂಗ್, ಹಾರ್ಡ್ಲಿ, ಈ ತರ ಎಲ್ಲರೂ ಇದಾವ. ಅನ್ಫೇರ್, ಅನ್ಹ್ಯಾಪಿ ಆ ತರ ಏನಿಲ್ಲ. ಹಾಗಾದ್ರೆ ಇದು ನೆಗೆಟಿವ್ ಅಲ್ಲ, ಪಾಸಿಟಿವ್ ಸೆಂಟೆನ್ಸ್. ಹಾಗಾದ್ರೆ ನೀವು ನೆಗೆಟಿವ್ ಹಾಕೋಬೇಕು. ಇಲ್ಲಿ ಹಾಕೊಳ್ಳಿ. ಅದನ್ನ ಕಾಂಟ್ರಾಕ್ಟೆಡ್ ಮಾಡಿದಿರಿ, ಹೆಡಂಟ್ ಅಂತ. ಮಂಜುಳಾ ಅನ್ನೋಳು ಹುಡುಗಿ, ಶೀ ಮಾಡಿ. ಹುಡುಗ ಇದ್ರೆ ಹೀ ಮಾಡ್ತೀರಿ. ಮುಗಿದೋಯ್ತಲ್ಲ, ವೆರಿ ಈಸಿ. ಕ್ವಶನ್ ನಂಬರ್ 14, Swami has not closed the door. Swami has not closed the door. Has helping verb, has ತಗೋತೀರಾ? ಎರಡು ಕಡೆ ಹ್ಯಾಸ್ ಇದೆ, ನೆಗೆಟಿವ್ ಇದೆ. ನೀವು ನೆಗೆಟಿವ್ ತಗೋಬಾರ್ದು. ಇಲ್ಲಿದ್ರೆ ನೀವು ತಗೋಬಾರ್ದು. ಓಕೆ, ಸ್ವಾಮಿ ಹೀಗ್ ಮಾಡ್ತೀರಾ, ಅವನು ಅಂತ ಮಾಡ್ತೀರಾ, ಹೆಸರು ಬರಿಬಾರ್ದು. ಹ್ಯಾಸ್ ಹಿ. ರೈಟ್, ದಿಸ್ ಇಸ್ ದ ರೈಟ್ ಆನ್ಸರ್. ನೋಡಿ, ಕ್ವಶನ್ ನಂಬರ್ 15, ವಿ ಆರ್ ಇಂಡಿಯನ್ಸ್ ಫಸ್ಟ್. ಹೌದಾ? ನೋಡಿ, ಹೆಲ್ಪಿಂಗ್ ವರ್ಬ್, ಬಿ ವರ್ಬ್, ಆರ್. ಓಕೆ, ಆರ್ ತಗೊಳ್ತೀರಾ. ಆರ್ ಎರಡು ಕಡೆ ಇದೆ. ನೆಗೆಟಿವ್ ಇದೆಯಾ ಇಲ್ಲಿ? ನಾಟ್ ಇಲ್ಲ. ಇಲ್ಲ ಅಂದ್ರೆ ನೀವು ತಗೋಬೇಕು. ತಗೊಂಡ್ರಿ. ವಿ ಇದೆ, ಅದೇ ವಿ ನ ಇಲ್ಲಿ ತಗೋತೀರಿ, ನಾವು ಅಂತ.
This is the right answer. Question number 16. Mr. Sham is a teacher. Question tag ಹಾಕ್ಬೇಕು ನೀವು. The appropriate question tag to be used here. Is helping verb. And be verb ಇದು. ಇದೇ be verb ನಲ್ಲಿ ತಗೋತೀರಾ. Is ಎರಡು ಕಡೆ ಇದೆ. ನಾಟ್ ಇಲ್ಲ ಇಲ್ಲಿ, ಹಾಗಾಗಿ ನೀವು ನಾಟ್ ತಗೊಳ್ತೀರಾ. ಮಿಸ್ಟರ್ ಶ್ಯಾಮ್ ಹೀ ಮಾಡ್ತೀರಾ ಅವನ್ನ. isn't he? Right answer. Okay, let us move on to the 17th question. Sita is not a singer. Helping verb is ಇದೆ. ಫಸ್ಟ್ ಈಸ್ ತಗೊಳ್ಳಿ, ಎರಡು ಕಡೆ ಇದೆ. ನಾಟ್ ಇಲ್ಲಿದೆ, ಹಾಗಾಗಿ ನೀವು ತಗೊಳ್ಳೋದು ಬೇಡ, ಇಲ್ಲಿಗೆ ಬನ್ನಿ. ಓಕೆನಾ? ಈ ಸೀತನ ಶೀ ಮಾಡಿದ್ರಿ, ಅವಳು ಅಂತ. ರೈಟ್ ಆನ್ಸರ್. ಕ್ವಶನ್ ನಂಬರ್ 18. The students have performed well. Have helping verb. ಸೇಮ್ ಹೆಲ್ಪಿಂಗ್ ವರ್ಬ್ ಅನ್ನ ತಗೊಳ್ತೀರಾ. ಹ್ಯಾವ್ ಎರಡು ಕಡೆ ಇದೆ. ನಾಟ್ ಇದೆಯಾ ನೋಡಿ, ಇಲ್ಲ. ನೆಗೆಟಿವ್ ಸೆಂಟೆನ್ಸ್ ಅಲ್ಲ, ಇದು ಪಾಸಿಟಿವ್ ಅಂದ್ರೆ ಅಫರ್ಮೇಟಿವ್ ಸೆಂಟೆನ್ಸ್. ಹಂಗಾಗಿ ನೀವೇನ್ ಮಾಡ್ತೀರಾ, ನಾಟನ ತಗೋಬೇಕು. ಸ್ಟೂಡೆಂಟ್ಸ್ ಅಂತ ಪ್ಲೂರಲ್ ಇರೋದ್ರಿಂದ ದೇ ಮಾಡಿ ಅವರು ಅಂತ ಮಾಡ್ಬೇಕು. ಅವನು ಅವಳು ಅಂತ ಮಾಡಕ್ಕಾಗಲ್ಲ. ಒಬ್ಬ ಇದ್ರೆ ಅವನು, ಹೆಣ್ಮಕ್ಳಾದ್ರೆ ಅವಳು. ಬಟ್ ಇಲ್ಲಿ ಸ್ಟೂಡೆಂಟ್ಸ್ ಅಂತ ಜಾಸ್ತಿ ಜನ ಇರೋದ್ರಿಂದ ದೇ. This is the right answer. Next, question number 19. My friends always help me. Always help me. ಎಲ್ಲೂ ಹೆಲ್ಪಿಂಗ್ ವರ್ಬ್ ಇಲ್ಲ. ಆಗ ಮೇನ್ ವರ್ಬ್ ನ ಕಂಡಿಡ್ಕೊಳ್ಳಿ. ಹೆಲ್ಪ್ ಅನ್ನೋದು ಮೇನ್ ವರ್ಬ್. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದ್ರೆ ಏನ್ ತಗೋಬೇಕು ಅಂತ ಹೇಳಿದೀನಿ, ಡೂ ಮತ್ತೆ ಡಸ್. ಹೆಲ್ಪ್ಸ್ ಅಂತ ಇದ್ರೆ ಡಸ್, ಬರೀ ಹೆಲ್ಪ್ ಅಂತ ಇರೋದ್ರಿಂದ ಡೂ. ಡೂ ಎರಡು ಕಡೆ ಇದೆ. ನೆಗೆಟಿವ್ ಅಲ್ಲಿ ಇದೆಯಾ ನೋಡಿ, ಇಲ್ಲ. ಸೊ ನೀವು ನೆಗೆಟಿವ್ ಮಾಡಬೇಕು. ಮೈ ಫ್ರೆಂಡ್ಸ್ ಅಂದ್ರೆ ತುಂಬಾ ಜನ ಇದ್ದಾರೆ, ಹಾಗಾಗಿ ದೇ ಮಾಡಿದಿರಿ, ಅವರು ಅಂತ. ದಿಸ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 20. ಸಮ್ ಸ್ಟೂಡೆಂಟ್ಸ್ ನೆವರ್ ಮಿಂಗಲ್ ವಿತ್ ಅದರ್ಸ್. ಕ್ವಶನ್ ಟ್ಯಾಗ್ ಮಾಡೋದಾದ್ರೆ ಸಮ್ ಸ್ಟೂಡೆಂಟ್ಸ್ ನೆವರ್ ಮಿಂಗಲ್ ವಿತ್ ಅದರ್ಸ್. ಇಲ್ಲಿ ಎಲ್ಲೂ ಹೆಲ್ಪಿಂಗ್ ವರ್ಬ್ ಇಲ್ಲ, ಹಾಗಾಗಿ ಮೇನ್ ವರ್ಬ್ ಅನ್ನ ಪತ್ತೆ ಹಚ್ಚಿ. ಇಲ್ಲಿದೆ ಮಿಂಗಲ್. ಪಾಸ್ಟ್ ಟೆನ್ಸ್ ಮಿಂಗಲ್ಡ್. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದ್ದಾಗ ಏನಂತ ಹೇಳಿದೆ, ಹೆಲ್ಪಿಂಗ್ ವರ್ಬ್ ಇಲ್ಲಿ ಇಲ್ಲದೆ ಇದ್ದಾಗ ಡೂ ಮತ್ತೆ ಡಸ್ ಎರಡು ಹೆಲ್ಪಿಂಗ್ ವರ್ಬ್ ಅಲ್ಲಿ ನೀವು ಒಂದನ್ನು ತಗೋಬೇಕು. ಮಿಂಗಲ್ಸ್ ಅಂತ ಇದ್ರೆ ಡಸ್ ತಗೋತೀರಾ, ಮಿಂಗಲ್ ಅಂತ ಇದ್ರೆ ಡೂ ತಗೋತೀರಾ. ಎಸ್, ಡೂ ಇಲ್ಲಿದೆ. ನೆಗೆಟಿವ್ ಇದೆಯಾ ನೋಡಿ. ನಾಟ್ ಕಾಣಿಸ್ಲಿಲ್ಲ ಅಂದ್ರೆ ನೆಗೆಟಿವ್ ಅನ್ಕೋಬಿಡ್ತೀರಾ. ನಾನು ಹೇಳ್ದ ಎಲ್ಲ ಪದನು ನೀವು ನೆನ್ಪಿಟ್ಕೋಬೇಕು, ಬರ್ದಿಟ್ಕೋಬೇಕು. ಒಂದ್ ಕಡೆ ಸೈಡ್ ಅಲ್ಲಿ ಬರ್ದಿಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಏನಂತ ಹೇಳಿದೀನಿ, ನೆವರ್, ನಾಟ್, ರೇರ್ಲಿ, ಸೆಲ್ಡಮ್, ನಥಿಂಗ್, ನೋಬಡಿ, ಹಾರ್ಡ್ಲಿ, ಬ್ಯಾರ್ಲಿ, ಈ ತರದಂತಹ ಪ್ರಿಫಿಕ್ಸ್ಗಳು, ಅಪೋಸಿಟ್ ಮಾಡ್ತಕ್ಕಂಥ ಪ್ರಿಫಿಕ್ಸ್ಗಳು ನೆನ್ಪಿಟ್ಕೋಬೇಕು. ಹಾಗಾಗಿ ಇದು ನೆಗೆಟಿವ್ ವರ್ಡ್ ಆಗಿರೋದ್ರಿಂದ ನೆವರ್ ಅಂದ್ರೆ ಇಲ್ಲ ಅಂತ, ಯಾವಾಗ್ಲೂ ಇಲ್ಲ, ಎಂದೆಂದಿಗೂ ಇಲ್ಲ ಅಂತ. ಎಸ್, ಕೆಲವು ವಿದ್ಯಾರ್ಥಿಗಳು ಬೇರೆಯವ್ರ ಜೊತೆ ಯಾವತ್ತೂ ಬೆರೆಯಲ್ಲ ಅವರು ಅಂತ. ನೆಗೆಟಿವ್ ಸೆಂಟೆನ್ಸ್. ನೆಗೆಟಿವ್ ಇದು ಮಾಡಿರೋದ್ರಿಂದ, ಈಗ ಸೆಂಟೆನ್ಸ್ ಅಲ್ಲಿ ಇರೋದ್ರಿಂದ ನೀವು ಮಾಡಬಾರ್ದು. ಓಕೆ, ಇದನ್ನು ತಗೊಳ್ಳಿ. ಆಗ ಸಮ್ ಸ್ಟೂಡೆಂಟ್ಸ್ ಅನ್ನೋದಕ್ಕೆ ದೇ ಮಾಡಬೇಕು. ಓಕೆ, ದಿಸ್ ಇಸ್ ದ ರೈಟ್ ಆನ್ಸರ್. She can do that. ಹೆಲ್ಪಿಂಗ್ ವರ್ಬ್ ಯಾವ್ದಿಲ್ಲಿ? ಎಸ್, ಕ್ಯಾನ್. ಹೆಲ್ಪಿಂಗ್ ವರ್ಬ್ಗಳು ನಿಮಗೆ ಗೊತ್ತಿರಬೇಕು ಮಕ್ಕಳೇ. ಬಿ ವರ್ಬ್ಗಳು ಈಸ್, ಆಮ್, ಆರ್, ವಾಸ್, ವರ್. ಹ್ಯಾವ್ ವರ್ಬ್ಗಳು ಹ್ಯಾಸ್, ಹ್ಯಾವ್, ಹ್ಯಾಡ್.
ಇನ್ನು ಮಾಡೆಲ್ ಆಕ್ಸಿಲರೀಸ್ ನಿಮ್ಗೆ ಗೊತ್ತಿರುತ್ತೆ. ಕ್ಯಾನ್, ಕುಡ್, ವಿಲ್, ವುಡ್, ಶಾಲ್, ಶುಡ್, ಮೇ, ಇವೆಲ್ಲವೂ ಮಾಡೆಲ್ ಆಕ್ಸಿಲರೀಸ್. ಇಂಥ ಬಂದ್ರೆ ನೀವು ಅವನ್ನೇ ಹೆಲ್ಪಿಂಗ್ ವರ್ಬ್ ಅಂತ ತಿಳ್ಕೊಂಡು ತಗೋಬೇಕಿಲ್ಲ. ಹೆಲ್ಪಿಂಗ್ ವರ್ಬ್ ಏನಪ್ಪಾ ಇಲ್ಲಿ ಕಾಣ್ತಾ ಇಲ್ವಲ್ಲ ಅಂತ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಇವೆಲ್ಲ ಹೆಲ್ಪಿಂಗ್ ವರ್ಬ್ಗಳನ್ನ ನೀವು ಸಪರೇಟ್ ಬರ್ಕೊಂಡು ಲಿಸ್ಟ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ದಿಸ್ ಆರ್ ಆಲ್ ಹೆಲ್ಪಿಂಗ್ ವರ್ಬ್ಸ್ ಅಂತ. ಕ್ಯಾನ್, ಕ್ಯಾನ್ ತಗೊಳ್ತೀರಾ? ಕ್ಯಾನ್ ಎರಡು ಕಡೆ ಇದೆ, ನೆಗೆಟಿವ್ ಇದೆಯಾ ಇಲ್ಲಿ ನೋಡಿ, ಇಲ್ಲ. ಹಂಗಾಗಿ ನೀವು ಮಾಡ್ಕೋತೀರಾ. ಎರಡು ಕೂಡ ಕಾಂಟ್ರಾಕ್ಟ್ ಮಾಡಿದ್ರೆ ಎರಡನ್ನೂ ಸೇರಿಸಿ ಕಾಂಟ್ ಆಗುತ್ತೆ. ಇನ್ನು ಸಬ್ಜೆಕ್ಟ್ ಅನ್ನ ಹಾಕಬೇಕು, ಲಾಸ್ಟ್ಗೆ ಶಿ ಅಂತ ಹಾಕೊಳ್ತೀರಾ. ಕಾಂಟ್ ಶಿ, ರೈಟ್. ಕ್ವಶನ್ ನಂಬರ್ 22. Let us go out for a walk. Let us ಅಂತ ಬಂದ ತಕ್ಷಣ shall we ಮಾಡಿ ಅಂತ ನಾನು ಹೇಳಿದ್ದೀನಿ, ಹೌದಾ? Yes, this is the right answer. Question number 23. I'm a good actor. I'm a good actor. Yes, I am ಇದೆ. I am ತಗೊಳ್ತೀರಾ? ಇಲ್ಲಿ ನಾಟ್ ಇಲ್ಲ, ನಾಟ್ ತಗೋತೀರಾ? ನೋಡ್ಕೋತಾ ಇರಿ, ಚೇಂಜ್ ಆಗುತ್ತೆ ಅಂತ ಹೇಳಿದೀನಿ. ನೋಡೋಣ ಎಷ್ಟು ಬುದ್ಧಿವಂತಿಕೆ ಇದೆ ಅಂತ ನೀವೇ ಆನ್ಸರ್ ಮಾಡಿ. ಈಗ ಆಮ್ ಇದೆ, ಆಮ್ ತಗೊಂಡ್ರಿ, ಇಲ್ಲಿ ನಾಟ್ ಇಲ್ಲ, ನೀವು ನಾಟ್ ಹಾಕೊಂಡ್ರಿ. ಐ ಇದೆ, ಐ ತಗೊಂಡ್ರಿ. ಅಮೆಂಟ್ ಐ ಸರಿ ಆಗುತ್ತಾ ನೋಡಿ? ಎಸ್, ಯು ಆರ್ ರೈಟ್. ಸರಿ ಆಗಲ್ಲ ಇದು. ಅಮೆಂಟ್ ಐ ಅಂತ ಬರೋ ಜಾಗದಲ್ಲೆಲ್ಲ ಅರೆಂಟ್ ಐ ಹಾಕಿ ಅಂತ ನಾನೀಗ ಆಲ್ರೆಡಿ ಹೇಳಿದೆ. ನೋಡೋಣ ಅಂತ ಮತ್ತೆ ರಿಪೀಟ್ ಮಾಡಿದೆ, ಕ್ವಶನ್ ಚೇಂಜ್ ಮಾಡಿ. ಎಸ್, ನೆನ್ಪಿಟ್ಕೋಬೇಕು ನೋಡಿ, ಎಷ್ಟು ತರ ನೆನ್ಪಿಟ್ಕೋಬೇಕು ಕ್ವಶನ್ ಟ್ಯಾಗ್ ಅಲ್ಲಿ. ಸುಮ್ನೆ ಈಸಿ ಅನ್ಕೊಂಡು ಇರಬಾರ್ದು. ಒಂದೊಂದ್ಸರಿ ಈಸಿವೇ ಕೈ ಕೊಟ್ಬಿಡ್ತವೆ. ಕ್ವಶನ್ ನಂಬರ್ 24. ಐ ಆಮ್ ನಾಟ್ ಎ ಕವರ್ಡ್. ಹೆಲ್ಪಿಂಗ್ ವರ್ಬ್ ಆಮ್, ಆಮ್ ತಗೋತೀರಾ? ನಾಟ್ ಇಲ್ಲ ಇದೆ, ಇಲ್ಲಿರೋದ್ರಿಂದ ತಗೋಬೇಡಿ. ಐ ಇದೆ, ಸಬ್ಜೆಕ್ಟ್ ಐ ತಗೋತೀರಾ. ಆಮ್ ಐ. ಆಮ್ ಐಗೆ ಸಮಸ್ಯೆ ಇಲ್ಲ, ಆಮೈ ಅಂತಾನೆ ತಗೋಬಹುದು. ಅಮಂಟ್ ಐ ಅಂತ ಬಂದಾಗ ಮಾತ್ರ ಅರಂಟ್ ಐ ಅಂತ ಹಾಕ್ಬೇಕು, ನೆನ್ಪಿಟ್ಕೊಳ್ಳಿ. ಕ್ವಶನ್ ನಂಬರ್ 25. ರಾಜೇಶ್ sings melodiously. Sings melodiously. ಹೆಲ್ಪಿಂಗ್ ವರ್ಬ್ ಇಲ್ಲ, ಹೌದಾ? ನೀವೇ ಹೆಲ್ಪಿಂಗ್ ವರ್ಬ್ ನಲ್ಲಿ ತಗೋಬೇಕು. ಹೆಲ್ಪಿಂಗ್ ವರ್ಬ್ ಇಲ್ಲದೆ ಇದ್ದಾಗ ಡೂ, ಡಸ್, ಡಿಡ್ ಅನ್ನು ತಗೊಳ್ಳಿ ಅಂತ ಹೇಳಿದೀನಿ. ಡೂ ಮತ್ತು ಡಸ್ ಪ್ರೆಸೆಂಟ್ ಟೆನ್ಸ್ಗೆ, ಡಿಡ್ ಪಾಸ್ಟ್ ಟೆನ್ಸ್ಗೆ. ಡೂ ಮತ್ತೆ ಡಸ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಎರಡರಲ್ಲಿ ಯಾವ್ದು ತಗೋತೀರಾ? ಸಿಂಗ್ಸ್ ಅಂತ ಇದ್ರೆ ಡಸ್, ಬರೀ ಸಿಂಗ್ ಅಂತ ಇದ್ರೆ ಡೂ, ಹೌದಾ? ಇಲ್ಲಿ ಎಸ್ ಆಡ್ ಮಾಡಿದ್ರೆ ನೀವು ಡೂಗೆ ಇ ಎಸ್ ನ ಆಡ್ ಮಾಡ್ಕೊಂಡು ಡಸ್ ಅಂತ ಮಾಡ್ಕೊಳ್ಳಿ. ಇಲ್ಲಿ ಎಸ್ ಆಡ್ ಆಗಿಲ್ಲ, ಬರೀ ಸಿಂಗ್ ಅಂತ ಇದ್ರೆ ನೀವು ಡೂ ತಗೊಳ್ಳಿ. ಈಗ ಆಲ್ರೆಡಿ ಆ ರೂಲ್ ನ ಹೇಳಿದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ. ಮತ್ತೋದ್ರೆ ಕಷ್ಟ ಅಂತ ಮತ್ತೆ ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೋಬೇಕು ಮಾತ್ರ. ಸಿಂಗ್ಸ್ ಅಂತ ಇದೆ ಅಲ್ವಾ, ಡಸ್ ತಗೊಳ್ಳಿ. ಡಸ್ ಎರಡು ಕಡೆ ಇದೆ. ನಾಟ್ ಇದೆಯಾ? ಇಲ್ಲ. ನೆಗೆಟಿವ್ ವರ್ಡ್ ಯಾವ, ಬರೀ ನಾಟ್ ಒಂದೇ ನೋಡೋದಲ್ಲ, ನಾನು ಹೇಳಿದ್ದೀನಲ್ಲ, ಎಲ್ಲ ವರ್ಡ್ಗಳು ನೆಗೆಟಿವ್ ವರ್ಡ್ಸ್ ನೋಡ್ಬೇಕು. ಎಲ್ಲೂ ನೆಗೆಟಿವ್ ವರ್ಡ್ ಇಲ್ಲ. ನೀವು ನೆಗೆಟಿವ್ ವರ್ಡ್ ಅನ್ನು ಹಾಕೋತೀರಾ. ಎರಡನ್ನು ಕಾಂಟ್ರಾಕ್ಟ್ ಮಾಡಿದ್ರೆ ಡಸಂಟ್ ಆಯ್ತು. ರಾಜೇಶ್ ಅನ್ನೋನು ಹುಡುಗ, ಹಿ ತಗೊಳ್ತೀರಾ. ಎಸ್, ರೈಟ್ ಆನ್ಸರ್ ಸಿ. Let us move on to the 26th question. My friends will come with you. ಯಾವ್ದು ಹೆಲ್ಪಿಂಗ್ ವರ್ಬ್? ವಿಲ್. ವಿಲ್ ನ ತಗೊಳ್ತೀರಾ, ಹೌದಾ? ಇಲ್ಲಿ ಎಲ್ಲಾದ್ರೂ ನೆಗೆಟಿವ್ ವರ್ಡ್ ಇದೆಯಾ ನೋಡಿ? ಇಲ್ಲ, ಪಾಸಿಟಿವ್ ಸೆಂಟೆನ್ಸ್ ಇದು. ನೀವು ನೆಗೆಟಿವ್ ಹಾಕೋಬೇಕು. ನೆಗೆಟಿವ್ ಹಾಕೊಳ್ಬೇಕು ಅಂದ್ರೆ ವಿಲ್ ನಾಟ್, ಅದನ್ನ ಕಾಂಟ್ರಾಕ್ಟ್ ಮಾಡಿದ್ರೆ ವೋಂಟ್ ಅಂತ ಬರುತ್ತೆ. ವೋಂಟ್ ಎರಡು ಕಡೆ ಇದೆ. ಮೈ ಫ್ರೆಂಡ್ಸ್ ಅಂತ ಜಾಸ್ತಿ ಜನ ಇರೋದ್ರಿಂದ ದೇ, ಹಿ ಅಲ್ಲ, ದೇ ಮಾಡ್ಕೊಳ್ಳಿ.
ಆಗ್ತೀರಾ ಜಾಸ್ತಿ ಜನ. ಒಬ್ಬ ಇದ್ರೆ ಹಿ ಆಗ್ತಿದ್ದ. ದಿಸ್ ಇಸ್ ದ ರೈಟ್ ಆನ್ಸರ್. Yes, question number 27. You should not have done that. Yes. Helping verb ಯಾವ್ದು ನೋಡಿ ಇಲ್ಲಿ? You should not have done. Should helping verb ತಗೊಳ್ತೀರಾ? Should ಎರಡು ಕಡೆ ಇದೆ. ಏನ್ ಮಾಡ್ಬೇಕು ನೀವು? ಇಲ್ಲಿ ನಾಟ್ ಇದೆ, ನೆಗೆಟಿವ್ ವರ್ಡ್ ಇದೆ, ಹಂಗಾಗಿ ನೆಗೆಟಿವ್ ಸೆಂಟೆನ್ಸ್ ಆಯ್ತು. ನೀವು ಹಾಕಬಾರ್ದು, ಹಾಗಾಗಿ ಇದು ಬೇಡ. ನಾಟ್ ಇಲ್ಲಿದ್ರೆ ನೀವು ಹಾಕ್ಬಾರ್ದಲ್ಲ. ಇದಕ್ಕೆ ಹೋಗೋಣ. ಯು ಅಂತ ಇದೆ, ಯು ತಗೊಂಡ್ರಿ. ದಿಸ್ ಇಸ್ ದ ರೈಟ್ ಆನ್ಸರ್. ನೋಡಿ ಎಷ್ಟು ಈಸಿ ಇದೆ. ಪ್ರತಿಯೊಂದು ರೂಲ್ ಅನ್ನು ನೆನ್ಪಿಟ್ಕೋಬೇಕು, ನೀಟಾಗಿ ಕೇಳಿಸ್ಕೋಬೇಕು. ಒಂದಲ್ಲ ಎರಡಲ್ಲ 3 ಸರಿ 4 ಸರಿ ಲಿಸನ್ ಮಾಡ್ಬೇಕು, ವಿಡಿಯೋಗಳನ್ನ ಬರ್ದಿಟ್ಕೋಬೇಕು. ತುಂಬಾ ಈಸಿ ಆಗುತ್ತೆ. 40ಕ್ಕೆ 40 ಮಾರ್ಕ್ಸೇ ತಗೋಬಹುದು. ಯಾಕೆ ಮಿಸ್ ಮಾಡ್ಕೋತೀರಾ ಬರುವಂತ ಮಾರ್ಕ್ಸ್ಗಳನ್ನ? ಮಾರ್ಕ್ಸ್ ಸಿಗುವಂತ ಸಬ್ಜೆಕ್ಟ್ ಅಲ್ಲಿ ತಗೋಬಿಡ್ಬೇಕು ಮಾರ್ಕ್ಸ್. ಈಸಿ ಕ್ವಶನ್, ಈಸಿಯಾಗಿ ಮಾರ್ಕ್ಸ್ ತಗೊಳ್ಳುವಂತ ಬಿಡ್ತೀರಾ? Question number 28. He can barely hear you. Yes, helping verb can. Can ಎರಡು ಕಡೆ ಇದೆ. ನೆಗೆಟಿವ್ ವರ್ಡ್ ಏನಾರು ಇದೆಯಾ ನೋಡಿ. ನೋಡಿದ ತಕ್ಷಣ ಇಲ್ಲ ಅಂದ್ಬಿಡ್ತೀರಿ. ಗಮನ ಇಟ್ಟು ನೋಡಿ ಪ್ರತಿಯೊಂದು ಪದನು. ಬೇರ್ಲಿ ಹೇಳಿದೀನಿ ನಾನು ಇದನ್ನ ನೆಗೆಟಿವ್ ಅಂತ. He can barely hear you. ಅವನಿಗೆ ಕೇಳಿಸ್ಕೊಳಕ್ ಆಗ್ತಾ ಇಲ್ಲ, ಕಿವಿ ಕೇಳಿಸ್ತಾ ಇಲ್ಲ. ಅವನಿಗೆ ನಿಮ್ಮ ಮಾತು ಕೇಳಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅವನಿಗೆ. ಬೇರ್ಲಿ ಹಿಯರ್ ಯು. ಎಸ್, ನೆಗೆಟಿವ್ ಇದೆ. ನೀವು ನೆಗೆಟಿವ್ ತಗೊಳ್ಳೋದು ಬೇಡ. ನೆಗೆಟಿವ್ ಬೇಡ ಅಂದ್ರೆ ಇದು ಬೇಕಿಲ್ಲ. ಅಲ್ಲೇ ನೆಗೆಟಿವ್ ಕ್ವಶನ್ ಅಲ್ಲಿ ಇರೋದ್ರಿಂದ ಇದು ನೀವು ತಗೊಳ್ಳೋವಾಗಿಲ್ಲ. ಇಲ್ಲಿಗೆ ಬನ್ನಿ, ಹಿ ಇದೆ, ಹಿ ತಗೊಂಡ್ರಿ, ರೈಟ್. ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, 28 ಕ್ವಶನ್ ಆಗಿದೆ. ಎಲ್ಲಾ ತರದ ರೂಲ್ಸ್ ಇಲ್ಲಿ ಕವರ್ ಮಾಡಿದೀನಿ. ಇದ್ ಬಿಟ್ಟು ಇನ್ ಯಾವ ರೂಲು ಬರಲ್ಲ ಮಕ್ಳೇ. ಇಷ್ಟನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ, ಗ್ಯಾರಂಟಿ ನಿಮ್ಗೆ ಮಾರ್ಕ್ಸ್ ಸಿಗುತ್ತೆ. ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಕ್ಳೇ. ಎಲ್ಲಾ ವಿಡಿಯೋ ನಿಮಗೆ ಒಂದೇ ಕಡೆ ಸಿಗುತ್ತೆ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಅನ್ನು ಟಚ್ ಮಾಡಿ, ಆಲ್ ಕೊಟ್ಕೊಳ್ಳಿ. ನೋಡಿ, ನಾನು ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ನೋಡ್ತಾ ನಿಮಗೆ ಇಂಗ್ಲಿಷ್ ನಾಲೆಡ್ಜ್ ನ ಹೆಚ್ಚು ಮಾಡ್ಕೊಳ್ಳಿ. ಇದೇ ರೀತಿ ನೀವು ಇಂಗ್ಲಿಷ್ ಅನ್ನ ಚೆನ್ನಾಗಿ ಕಲಿತಾ ಹೋದ್ರೆ ನಿಮ್ಮ ಸ್ಪೋಕನ್ ಲ್ಯಾಂಗ್ವೇಜ್ ಕೂಡ ತುಂಬಾ ಇಂಪ್ರೂವ್ ಆಗುತ್ತೆ. ಫ್ಲೂಯೆಂಟ್ ಆಗಿ ಮಾತಾಡಬಹುದು. ಫ್ಲೂಯೆಂಟ್ ಆಗಿ ಮಾತಾಡಿದ್ರೆ ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ಬದುಕಬಹುದು. ಇಂಗ್ಲಿಷ್ ಚೆನ್ನಾಗಿ ಬಂದ್ರೆ ನಿಮ್ಮನ್ನ ಜನ ತುಂಬಾ ರೆಸ್ಪೆಕ್ಟ್ ಅಲ್ಲಿ ನೋಡ್ತಾರೆ, ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ. ಇಂಗ್ಲಿಷ್ ಬರಬೇಕು. ಇಂಗ್ಲಿಷ್ ಕಷ್ಟ 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 ಅನ್ಕೊಂಡು ಎಲ್ಲರೂ ಲ್ಯಾಗಿಂಗ್ ಬಿಹೈಂಡ್ ಆಗ್ಬಿಟ್ಟಿದ್ದೀರಿ. ಲ್ಯಾಗಿಂಗ್ ಬಿಹೈಂಡ್ ಆಗ್ಬೇಡಿ, ಮುಂದೆ ಬನ್ನಿ. ಇಂಗ್ಲಿಷ್ ನಲ್ಲಿ ತುಂಬಾ ಚೆನ್ನಾಗಿ ಮಾತಾಡೋದನ್ನ ಕಲೀರಿ. ಇಂಗ್ಲಿಷ್ ಗ್ರಾಮರ್ ನ ಚೆನ್ನಾಗಿ ತಿಳ್ಕೊಳ್ಳಿ. ಇಂಗ್ಲಿಷ್ ಅಲ್ಲಿ ಮುಂದೆ ಬನ್ನಿ. ನಿಮಗೆ ಖಂಡಿತ ನಿಮ್ಮ ಜೀವನದಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ಮ ನಾಲೆಡ್ಜ್ ಜಾಸ್ತಿ ಆಗುತ್ತೆ. ನಿಮ್ಮ ಒಳ್ಳೊಳ್ಳೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ನೀವು ಫೇಲ್ಯೂರ್ ಆಗಲ್ಲ. ಹಾಗಾಗಿ ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ನಿಮ್ಮ ಜೀವನದಲ್ಲಿ ನೀವು ಸಕ್ಸಸ್ಫುಲ್ ಆಗ್ತೀರಾ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ವಿಡಿಯೋನ ನೋಡಿ ಅಂತ ಹೇಳ್ತಾ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಚಿಲ್ಡ್ರನ್. ಓಕೆ, ಟಿಲ್ ದೆನ್ ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು.